ನಮಸ್ಕಾರ. ಮಹೇಂದ್ರ ಬುಲೋರೋ ಪವರ್ ಪ್ಲಸ್ 3 ಪಿಸ್ಟನ್ ಇಂದು ಇದರಲ್ಲಿ ಏನಾಗ್ತಿದೆ ಅಂದ್ರೆ ಇಂಜೆಕ್ಟರ್ ನಲ್ಲಿ ಡೀಸೆಲ್ ಲೀಕೇಜ್ ಆಗ್ತಿದೆ ನೋಡಿ. ಇದೆಲ್ಲ ಸೆಕೆಂಡ್ ಥರ್ಡ್ ಜಾಸ್ತಿ ಸೆಕೆಂಡ್ ನಲ್ಲಿ ಆಗ್ತಿರೋದು ಪ್ರಾಬ್ಲಮ್. ಎಲ್ಲ ನಿಂತಿದೆ ನೋಡಿ ಇಲ್ಲಿ. ಅದಕ್ಕೆ ಇದೆಲ್ಲ ಇಂಜೆಕ್ಟರ್ ಬಿಚ್ಚಿ ಚೆಕ್ ಮಾಡೋಣ. ಏನ್ ವಾಷರ್ ಕಂಪ್ಲೇಂಟ್ ಇದೆ, ಏನ್ ಕಂಪ್ಲೇಂಟ್ ಇದೆ ಬಿಚ್ಚಿ ಕ್ಲೀನ್ ಆಗಿ ಚೆಕ್ ಮಾಡೋಣ. ಎಲ್ಲ ಬಿಚ್ಕೊಂಡು ನೋಡೋಣ ಅದೇನ್ ಪ್ರಾಬ್ಲಮ್ ಇದೆ ಅಂತ. ಸೆಕೆಂಡ್ ಇದ್ರಲ್ಲೇನೆ ಜಾಸ್ತಿ ಲೀಕೇಜ್ ಆಗ್ತಿರೋದು. ನೋಡೋಣ ಏನ್ ನೋಡಿ. ಇದರಲ್ಲಿ ಇದು ಬಾಡಿ ಕ್ರಾಕ್ ಆಗಿದೆ ನೋಡಿ. ಇಲ್ಲಿ ಕಾಣ್ತಿತ್ತ, ಇಲ್ಲಿ ಝೂಮ್ ಮಾಡಿ ತೋರಿಸು ಒಂದ್ ಸ್ವಲ್ಪ. ಈ ತರ ಇದ್ರೆ ಏನಾಗುತ್ತೆ ಅಂದ್ರೆ ಡೀಸೆಲ್ ರಿಟರ್ನ್ ಹೊಡಿಯುತ್ತೆ, ಕಂಪ್ರೆಷರ್ ಏನ್ ಹೊಡಿಯಲ್ಲ, ಶಬ್ದ ಏನ್ ಬರಲ್ಲ, ಬರೀ ಡೀಸೆಲ್ ಲೀಕೇಜ್ ಆಗ್ತಿತ್ತು ನೋಡಿ. ಇಲ್ಲೆಲ್ಲ ಆಗಿದೆ ನೋಡಿ, ಇಲ್ಲೆಲ್ಲ ನಿಂತಿದೆ ನೋಡಿ. ಇಲ್ಲಿ ಜಾಸ್ತಿ ಇದ್ರಲ್ಲೇನೆ ಆಗ್ತಿರೋದು ಪ್ರಾಬ್ಲಮ್. ಅದಕ್ಕೆ ಇಂಜೆಕ್ಟರ್ ಬಿಚ್ಚಿದೀವಿ. ಇದಕ್ಕೆ ಏನು ಟೇಪ್ ಗಮ್ಮು ಏನ್ ಹಾಕಿದ್ರು ನಡೆಯಲ್ಲ. ಇದೈತಲ್ಲ, ಇದು ಎಷ್ಟು ಚೇಂಜ್ ಮಾಡ್ಬೇಕು. ಇದು ಚೇಂಜ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ. ಬುಲೋರೋದ್ ಇಂಜೆಕ್ಟರ್ ಸರ್ವಿಸ್ ಆಗಿ ಬಂದಿದೆ, ಬರ್ರಿ ನೋಡೋಣ ಹೆಂಗ್ ಬಂದಿದೆ ಅಂತ. ನೋಡಿ ಇದು ಕ್ರಾಕ್ ಬಂದಿತ್ತಲ್ಲ, ಇವಾಗ ಬೇರೆದೆಲ್ಲ ತರಿಸಿದೀವಿ. ಎರಡೂನು ಸರ್ವಿಸ್ ಮಾಡಿದೀವಿ, ಒಂದ್ ಚೇಂಜ್ ಮಾಡಿದೀವಿ ನೋಡಿ. ಇಲ್ಲೇ ಇದೆ ನೋಡಿ ಇಂಜೆಕ್ಟರ್. ನೋಡಿ ಈ ಇಂಜೆಕ್ಟರ್ ಬೇರೆದ್ ಹಾಕಿರೋದು, ಯಾಕಂದ್ರೆ ಇದು ಬಾಡಿ ಹಾಕಿರೋನು ಫೈರಿಂಗ್ ಕಡಿಮೆ ಬರ್ತಿತ್ತು, ಅದಕ್ಕೆ ಇಂಜೆಕ್ಟರ್ ಬೇರೆದ್ ಹಾಕಿರೋದು. ಇದೊಂದು ಇಂಜೆಕ್ಟರ್ ಚೇಂಜ್ ಮಾಡಿದೀವಿ, ಇದೆಲ್ಲ ಸರ್ವಿಸ್ ಮಾಡಿದೀವಿ. ಇದು ಎರಡೂ ಸರ್ವಿಸ್ ಮಾಡಿದೀನಿ. ಟೋಟಲ್ 3 ಸರ್ವಿಸ್ ಮಾಡಿ ಒಂದು ಇಂಜೆಕ್ಟರ್ ಚೇಂಜ್ ಮಾಡಿದೀವಿ. ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ. ಕ್ಲೀನ್ ಆಗಿ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ನೋಡೋಣ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇಲ್ಲ ಅಂತ ನೋಡೋಣ. ಯಾಕಂದ್ರೆ ಇದು ಬಾಡಿ ಕಂಪ್ಲೇಂಟ್ ಇತ್ತಲ್ಲ, ಇಂಜೆಕ್ಟರ್ನ ಚೇಂಜ್ ಮಾಡಿಬಿಟ್ಟಿದೀವಿ. ಏನು ಕಂಪ್ಲೇಂಟ್ ಬರಲ್ಲ. ಸ್ಟಾರ್ಟ್ ಮಾಡಿ ಎಲ್ಲ ಡೀಟೇಲ್ಸ್ ವಿಡಿಯೋನಲ್ಲಿ ಇರುತ್ತೆ, ನೋಡೋಣ ಬರ್ರಿ. ಇಂಜೆಕ್ಟರ್ ಫಿಟ್ ಮಾಡೋದ್ ಮುಂಚೆ ಈ ತರ ಕ್ಲೀನ್ ಇರ್ಬೇಕು. ಇದು ಚೇಂಬರ್ ಐತಲ್ಲ, ಈ ತರ ಕ್ಲೀನ್ ಇರ್ಬೇಕು ನೋಡಿ. ಜಿಮ್ ಮಾಡಿ ತೋರಿಸ್ತೀನಿ. ಈ ತರ ಕ್ಲೀನ್ ಇದ್ರೇನೆ ಪರ್ಫೆಕ್ಟ್ ಆಗಿ ಕೊಂಡ್ಕೊಳ್ಳೋದು. ಆಮೇಲೆ ಏನು ತಿರ್ಗಾ ಒಳಗಡೆ ಹಾಸಿ ಹೊಗೆ ಕಂಪ್ರೆಷರ್ ಆತರ ಏನು ಬರಲ್ಲ. 3 ಕ್ಲೀನ್ ಆಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದೀವಿ ನೋಡಿ. ಇದೂನು ಹೆಂಗಿದೆ ನೋಡಿ, ಇದೂನು ಹೆಂಗಿದೆ. ಆತರ ಕ್ಲೀನ್ ಆಗಿ ಎಲ್ಲ ಕ್ಲೀನ್ ಆಗಿದ್ರೇನೆ ಅದು ಕ್ಲೀನ್ ಆಗಿ ಫಿಟ್ಟಿಂಗೂನು ಆಗೋದು, ಏನು ಕಂಪ್ಲೇಂಟೂ ಬರಲ್ಲ. ಇಂಜೆಕ್ಟರ್ ರೆಡಿ ಮಾಡಿ ಇದು ಕ್ಲೀನ್ ಮಾಡಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಇಂಜೆಕ್ಟರ್ ಫಿಟ್ ಮಾಡಿನೂ ಏನು ಪ್ರಯೋಜನ ಇಲ್ಲ. ಅದು ಈ ತರ ಕ್ಲೀನಿಂಗ್ ಮಾಡಿ ಕುಣಿಸ್ಬೇಕದು. ಈ ತರ ವಾಷರಿಗೆ ಗ್ರೀಸ್ ಹಾಕೊಳ್ಬೇಕು. ಗ್ರೀಸ್ ಹಾಕೊಂಡಿದ್ರೆ ಏನು ತಿರ್ಗಾ ಲೀಕೇಜ್ ಏನ್ ಆಗಲ್ಲ. ಇದು ಹಾಕಿ ಕುಣಿಸೋಣ. ಟೈಟ್ ಮಾಡೋದ್ ಮುಂಚೆ ಈ ತರ ಫ್ರೀ ಇಟ್ಕೊಂಡು ಪೈಪ್ ಹಾಕೊಂಡ್ಬೇಕು. ಹಿಂಗೆ ಪೈಪ್ ಹಾಕೊಂಡಿದ್ರೆ ಕರೆಕ್ಟ್ ಆಗಿ ಫ್ರೀ ಆಗಿ ಕುತ್ಕೊಳ್ಳುತ್ತೆ, ಇಲ್ಲಾಂದ್ರೆ ಕ್ರಾಸ್ ಕುತ್ಕೊಳ್ಳುತ್ತೆ. ಈ ತರ ಸಾಕೆಟ್ ಬಿಚ್ಕೊಂಡು ಎರಟ್ ಮಾಡ್ಕೊಳ್ಬೇಕು. ನೋಡಿ ಈ ತರ ಬರ್ಬೇಕು. ಡೀಸೆಲ್ 100 ಆಗುನು ಬರ್ಬೇಕು. ಈ ತರ ಸಾಕೆಟ ಸ್ಟಾರ್ಟ್. ಅರೆ ಈ ತರ ಏರೋಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಏನಿಲ್ಲ, ಕ್ಲೀನ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೂ ಕಂಪ್ಲೇಂಟ್ ಏನಿಲ್ಲ. ನೋಡೋಣ ಮೀಟರ್ನಲ್ಲಿ ಏನಾನ ಚೆಕ್ಕಿಂಗ್ ಏನಿದ್ದು ಆ ತರ ಏನಾನ ಬರ್ತಿತ್ತೆ ಇಲ್ಲ. ಲೈಟ್ಸ್ ರೈಸ್ ಅರ್ಧ ಗಂಟೆ ಆಗಿದೆ ಸ್ಟಾರ್ಟ್ ಮಾಡಿ. ಏನು ಆ ತರ ಎಲ್ಲೆಲ್ಲಿ ಆಯಲ್ ಡೀಸೆಲ್ ಲೀಕೇಜ್ ಏನಿಲ್ಲ. ಮುಂಚೆ ಒಂದು 5 ನಿಮಿಷದಲ್ಲಿ ಇದೆಲ್ಲ ಫುಲ್ ಆಗ್ತಿತ್ತು. ಇದು ಫುಲ್ ಆಗಿ ಕೆಳಗಡೆ ಹಾಕಿ ಎಲ್ಲ ತೋರ್ತಿತ್ತು. ಇವಾಗ ಏನು ಲೀಕೇಜ್ ಏನಿಲ್ಲ, ಎಲ್ಲ ಕರೆಕ್ಟ್ ಇದೆ. ಹೆಂಗಣ ಒಂದು 5 ನಿಮಿಷಕ್ಕೆ ಎಲ್ಲ ಬರ್ತಿತ್ತಲ್ಲ ಮುಂಚೆ, ಫುಲ್ ಆಗ್ಬಿಡೋದಲ್ವಾ? ಏನು ಆತರ ಏನು ಕಂಪ್ಲೇಂಟ್ ಇಲ್ವಲ್ಲ ಇವಾಗ? ಕರೆಕ್ಟ್ ಐತಾ?
ಏನು ಕಂಪ್ಲೇಂಟ್ ಇಲ್ವಲ್ಲ. ಇದೆಲ್ಲ ವಿಡಿಯೋ ನಮ್ಮ ಯೂಟ್ಯೂಬ್ನಲ್ಲಿ ಇರುತ್ತೆ, ನೋಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋನು ಮಾಡಿ. ಈ ಥರ ಯಾವ್ದಾನ ಕಂಪ್ಲೇಂಟ್ ಬಂದರೆ ಹೇಳಿ, ನಾವು ಇಡ್ತೀವಿ, ಮಾಡ್ಕೊಡ್ತೀವಿ.